ಮೂಲ ಮಳೆ ಕಡಿಮೆಯಾಗಲು ಮುಖ್ಯ ಕಾರಣ ಆಗಿದೆ. ಆದ್ದರಿಂದ ಮಕ್ಕಳಿಂದ ಹಿಡಿದು ನಾವು ಕೂಡ ಗಿಡ ಮರಗಳನ್ನ ಹೆಚ್ಚು ಬೆಳೆಸಿ ನಾವು ನಮ್ಮ ಪರಿಸರವನ್ನು ಉಳಿಸಬೇಕು. ಹಣ ಕೊಟ್ಟು ಒಂದು ಇದರಲ್ಲಿ ಒಂದು ವಾಟ್ಸಪ್ ಅಲ್ಲಿ ಬಂದಿತ್ತು, ನಾವು 10 ರೂಪಾಯಿ ಕೊಟ್ಟಾಗ ಒಂದು ಬಿಂಕೆ ಕೊಟ್ಟರು ನೀರು, ಆಮೇಲೆ 100 ರೂಪಾಯಿ ಕೊಟ್ಟಾಗ ಒಂದು ಚಿಕ್ಕ ಬಾಟಲ್ ಕೊಟ್ಟರು, ಆಮೇಲೆ 1000 ರೂಪಾಯಿ ಕೊಟ್ಟಾಗ ಒಂದು ಚಿಕ್ಕ ಲೋಟ ಕೊಟ್ಟರು, ಆಮೇಲೆ ಇನ್ನ ಹೋಗ್ತಾ ಬರ್ತಾ ಈ ಒಂದು ಇಷ್ಟಿಷ್ಟೇ ಕೊಟ್ಟರು. ಅಂದ್ರೆ ಬರ್ತಾ 2025 ನಮ್ಮಲ್ಲಿ ಮರುಭೂಮಿ ಆಗುತ್ತೆ. ನೀರಿಗಾಗಿ ವಾರಕ್ಕೆ ಒಂದ್ಸರಿ ಅದು ನೀರು ಬರ್ತಾ ಇರ್ಲಿಲ್ಲ. ಅದಕ್ಕೆ ನಾವು ಟ್ಯಾಂಕರ್ ಅಲ್ಲಿ ಸ್ಕೂಲ್ಗೆ ನೀರು ಹಾಕ್ಸ್ಕೊಟ್ಟಿದ್ವಿ. ಆ ಬಂದ ನೀರನ್ನ ನಾವು ಮಿತವಾಗಿ ಬಳಸ್ಕೊಂಡು ಮತ್ತೆ ನಮ್ಮ ಶಾಲೆಯನ್ನು ಸುತ್ತಮುತ್ತ ಪರಿಸರ ಚೆನ್ನಾಗಿದೆ ಅಂತ ಗಿಡ ಮರಗಳನ್ನು ಬೆಳೆಸ್ತಾ ಇದ್ದೀವಿ. ಅಂತಹ ನೀರು ಮುಂದೆ ಇದೇ ರೀತಿ ಆದ್ರೆ ನಮ್ಮ ಈಗ ಪೂರ್ವಜರು ಒಂದೊಂದು ತೆಂಗಿನ ಮರಗಳನ್ನು ನೆಡ್ತಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಉಳಿಸ್ಕೋಗೋಸ್ಕರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸಬೇಕು. ನೀರನ್ನು ಸಂರಕ್ಷಿಸುವ ವಿಧಾನ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಆದ್ರೆ ಅದನ್ನ ನೀರನ್ನು ಬರುವ ಹಾಗೆ ನಾವು ಏನ್ ಮಾಡ್ಬೇಕು, ಮಳೆಯನ್ನ ಮೂಲಕ ನಮ್ಗೆ ನೀರು ಹೆಚ್ಚಾಗಿ ಭೂಮಿಗೆ ಬರೋ ಹಾಗೆ ಮಾಡ್ಬೇಕು. ಅನ್ಕೊಂಡು ಆ ನಿಟ್ಟಿನಲ್ಲಿ ನಾವು ಪ್ರಯೋಗ ಮಾಡಿದಾಗ ನಮಗೆ ಒಂದು ಯಾವುದೋ ಸಕ್ಸಸ್ ಆಗಿ ಒತ್ತಾಯ ಸಿಗುತ್ತೆ. ಹಾಗೆ ಅವನಿಗೆ ಅನ್ಕೊಡ್ತಿರೋದು ನಾವು ಚೆನ್ನಾಗಿದೆ. ಜಲದಿಂದ ಮತ್ತೆ ಆಮ್ಲಜನಕ ಸೇರಿಸ್ಬಿಟ್ರೆ ಹೈಡ್ರೋಜನ್ ಸೆಕೆಂಡ್ ಬೋನ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಆರ್ಗನ್ಸ್ಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಉಂಟಾಗುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗುತ್ತೆ. ಆದ್ರೆ ಅದನ್ನ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಏನು ಅದನ್ನ ಆಡ್ ಮಾಡೋರು ಇರ್ತಾರೆ ಅವರು ಯೋಚನೆ ಮಾಡಾಕ್ತಾರೆ. ಅದು ನಮ್ಗೆ ಸಮಸ್ಯೆ ಏನು ಅಂದ್ರೆ ಚೆನ್ನಾಗಿ ಓದಿರೋರ್ನ ಕೆಲಸಕ್ಕೆ ಇಟ್ಕೊಳ್ಳಲ್ಲ. ಕೆಮಿಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವನು PUC ಸೈನ್ಸ್ ಯಾರು ಓದಿದ್ರೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಯಾರು ಇದ್ರೆ ಅವನು ಇದನ್ನು ಬ್ಲೀಚಿಂಗ್ ಪೌಡರ್ ಇದೆ, ಕ್ಲೋರಿನ್ ಸೊಲ್ಯೂಷನ್ ಅಥವಾ ಇನ್ನು ಬೇರೆ ಫಾರ್ಮಲ್ಲಿ ನಾನು ಇದನ್ನು ನೀರಿಗೆ ಸೇರಿಸ್ತಿದ್ದೀನಿ, ಇಷ್ಟು ಗ್ರಾಮ್ಸ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಇಷ್ಟು ಏನು ಹೇಳಲ್ಲ, ಜಾಸ್ತಿ ವ್ಯತ್ಯಾಸ ಆದ್ರೆ ಈ ತರ ಆಗುತ್ತೆ ಅನ್ನೋ ಬುದ್ಧಿದಲ್ಲಿ ಡ್ರಾಪ್ ಔಟ್ ಆಗಿರೋರು ಅಥವಾ ಬರುತ್ತಲ್ಲ ಆಗ ಕಲರ್ ಬೇರೆ ಇರುತ್ತೆ. ಮಳೆಗಾಲ ಜಾಸ್ತಿ ಆಗಿ ಕಾಯಿಲೆಗಳು ಜಾಸ್ತಿ ಇಲ್ಲ ಅಂದ್ರೆ ತೊಂದರೆ. ಅದಕ್ಕೋಸ್ಕರ ನಿಮ್ಗೆ ಬೇಕು ಅಂದ್ರೆ ನೀವು ಅದನ್ನ ಟೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅಂತ ಒಂದು ಸೆಂಟರ್ ಇರುತ್ತೆ, ಒಂದು ಗೌರ್ಮೆಂಟ್ ಇಂದ ವಾಟರ್ ಟೆಸ್ಟಿಂಗ್ ಲ್ಯಾಬೊರೇಟರಿ ನಿಮ್ಮ ಮನೆಯಲ್ಲಿ ಬಳಸುವಂತ ನೀರನ್ನ ತಗೊಂಡೋಗಿ ಅಲ್ಲೇ ಟೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಕೂಲಲ್ಲೂ ಸಿಂಪಲ್ ಆಗಿ ಟೆಸ್ಟ್ ಮಾಡ್ಕೊಳ್ಳಿ. ಪೂರ್ತಿ ಪರ್ಸೆಂಟೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕಾದ್ರು ಟ್ರೈ ಮಾಡಿದ್ರೆ ಆಗುತ್ತೆ. ಸ್ಕೂಲಲ್ಲಿ ಹೋಗಿ
My name is Dilip. I come from Lesson School. Water is colorless white. ನಮ್ಗೆ ಉಪಯೋಗ ಆಗ್ತದೆ, ಕಲರ್ ಬೇಕು ಅನ್ಕೋಬಹುದು. ಆದ್ರೆ ವಸ್ತು ಮೇಲೆ ಬಿದ್ದ ಮೇಲೆ ಅವೆಲ್ಲ ಬಣ್ಣ ಬಣ್ಣ ಕಾಣ್ತದೆ. ಯಾಕೆ? ಆ ಉತ್ತರ ಅದಕ್ಕೂ ಅಪ್ಲಿಕಬಲ್ ಆಗುತ್ತೆ. ಯಾವುದೇ ಸಬ್ಸ್ಟೆನ್ಸ್ಗೆ ಇಲ್ಲಿ ಮ್ಯಾಟರ್ ವರ್ಲ್ಡ್ ಅಂತ ಅಬ್ಸರ್ವ್ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಲೈಫ್ ನಲ್ಲಿ ಒಂದು ಪಾರ್ಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದು ಜನರಲ್ ಟೆಂಡೆನ್ಸಿ. ಅದು ಯಾವ ಪಾರ್ಟ್ ಬ್ಲ್ಯಾಕ್ ಟಿ ಶರ್ಟ್ ಯಾವುದನ್ನೂ ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ವೈಟ್ ಟಿ ಶರ್ಟ್ ಅನ್ನೋದು. ಆದ್ರೆ ಇಲ್ಲಿ ವಾಟರ್ ವೈಟ್ ಆಗೂ ಕಾಣಲ್ಲ, ಬ್ಲ್ಯಾಕ್ ಆಗೂ ಕಾಣಲ್ಲ. ಯಾಕಂದ್ರೆ ಅದು ಲೈಟನ್ನ ಪಾಸ್ ಆಗೋದು ಬಿಟ್ಬಿಡುತ್ತೆ. ಆಯ್ತಾ? ಅದು ಪಾಸ್ ಆಗೋದು ಬಿಟ್ಟಾಗ ಟ್ರಾನ್ಸ್ಪರೆಂಟ್ ಆಗಿದೆ, ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅದು ಉಪಯೋಗವಾಗಲ್ಲ, ಅದು ಪಾಸ್ ಆಗೋದು ಬಿಟ್ಬಿಡುತ್ತೆ. ಅದಕ್ಕೆ ಏನಾಗುತ್ತೆ? ಲೈಟ್ ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಅಂದ್ರೆ ಆರಾಮಾಗಿ ಹೊರಟಾಗುತ್ತೆ, ಅಬ್ಸರ್ವ್ ಆಗಲ್ಲ. ಅದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಕೆಲವು ಬಂದ್ರು ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳದೇ ಇರೋದ್ರಿಂದ ಲೈಟ್ ಯಾವ ರೀತಿ ಗಾಳಿ ಮೀಡಿಯಂ ಏರ್ ಮೀಡಿಯಂ ಅಲ್ಲಿ ಹೇಗಿತ್ತೋ ಅಲ್ಲಿ ಹೋಗಿ ಬಂದ್ಮೇಲೆ ಅದೇ ತರ ಇರುತ್ತೆ. ಅದಕ್ಕೆ ಅದು ಕಲರ್ ಕಾಣಲ್ಲ. ಜಾಸ್ತಿ ಕೊಡೋ ಸಾಧ್ಯವಾ? ಜಾಸ್ತಿ ಆಗೋಲ್ಲ. ಯಾಕಾಗುತ್ತೆ? ಮುಳುಗ್ತಾ ಇರೋದ್ರಿಂದ ಅಂತನಾ? ಅದು ಡಿಸಾಸ್ಟರ್ ಬಗ್ಗೆ ಕೇಳಬೇಕು. ನೀರು ಇಲ್ಲದೆ ಇದ್ರೆ ಹಣ ಬರುತ್ತೆ, ನೀರು ಜಾಸ್ತಿ ಆದ್ರೆ ಸ್ಲೋಟ್ ಬರುತ್ತೆ. ಯಾಕೆ ಅಲ್ವಾ? 40,000 ರೂಪಾಯಿ 45,000 ರೂಪಾಯಿ ಕೊಡುತ್ತೆ ರೈತರಿಗೆ. ಆದ್ರೆ ಅದನ್ನ ಜನಗಳು ಅಲ್ಲಿ ಕೆಲಸ ಇಲ್ಲದಿರೋರಿಗೆ ಕೆಲಸ ಕೊಟ್ಟು ಅದು ಮಣ್ಣೆ ತಾಕಿ ನೀಟಾಗಿ ತೊಟ್ಟಿಗಳನ್ನು ಮಾಡಿ ಮಗುವಿನ ಹೊರಗೆ ಹೋದಂಥದ್ದು ಅದೆಲ್ಲ ಸತ್ ಮಾಡಿ ಇಂಟರ್ನಲ್ ಬ್ಲೀಡಿಂಗ್ ಶುರು ಆಗಿತ್ತು. ಯಾವ ಡಾಕ್ಟರ್ಸ್ಗೂ ಏನೋ ಗೊತ್ತಾಗ್ತಿಲ್ಲ ಏನಾಯ್ತು ಅಂತ. ಸೊ ಆ ಮಗು ಸತ್ತ ಮೇಲೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗೊತ್ತಾಯಿತು. ಸೊ ಈ ತರ ಸ್ವಲ್ಪ ಡಿಹೈಡ್ರಾ ನಾವೇ ತರ್ತಾ ಇದೀವಿ ಅನ್ನುವಂಥದ್ದು ಖಂಡಿತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಒಂದು ಕನ್ನಡ ಕೂಡ ಅದರಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಆಸೆ ಆಗ್ತಾ ಇದೆ. ಶ್ವಾಸಕೋಶಗಳು ಉಂಟಾಗಲಿ ಖಂಡಿತ ಅದಕ್ಕೆ ನೀರಿನಲ್ಲಿರುವುದು ದೊಡ್ಡದಾದಂತ ಪಾಲು, ದೊಡ್ಡದಾದಂತ ಒಂದು ಕಾರಣ ಈ ಒಂದು ನೀರಾಗಿರುತ್ತೆ. ಸೊ ನಾವಿವತ್ತು ಜೀವರಾಶಿಯನ್ನ ಉಳಿಸಬೇಕು, ಸಾರ್ವಜನಿಕ ಅಂತಂದ್ರೆ ನಾವು ನೀರನ್ನ ಉಳಿಸಲೇಬೇಕಾದಂತ ಒಂದು ಕರೆಯನ್ನು ನೀಡಬೇಕಾಗಿದೆ. ನೀರನ್ನ ಉಳಿಸಿದ್ರೆ ಮಾತ್ರ ನಮ್ಮ ಭೂಮಿ ಉಳಿತಕ್ಕಂಥದ್ದು. ಯಾಕಂದ್ರೆ ಜೇಬಲ್ ದುಡ್ಡಿದೆ, ಹೋದ್ರೆ ಒಂದು ಪ್ಲಾಸ್ಟಿಕ್ ನೀರು ಸಿಗುತ್ತೆ, ನಮ್ಮ ದಾಹವನ್ನು ತೋರಿಸಬಹುದು. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಹಣ ಇದ್ರು ಕೂಡ ಸ್ವಚ್ಛವಾದಂತ ನೀರು ನಮಗೆ ಸಿಗೋದು ಕಷ್ಟ. ಸೊ ಈ ಎರಡು ಸಂದರ್ಭಗಳನ್ನ ನಾವು ಅರ್ಥ ಮಾಡ್ಕೊಂಡು ಆ ಮೌಲ್ಯವನ್ನ ಉಳಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಸೊ ಔಟ್ ಆಫ್ ರೀಚ್ ಆಗೋದಕ್ಕೆ ಮುಂಚೆ ನಮ್ಮ ಮೊಬೈಲ್ಗಳು ಮಾತ್ರ ಔಟ್ ಆಫ್ ರೀಚ್ ಆಗ್ತಿಲ್ಲ. ಇವತ್ತಿನ ದಿನಗಳಲ್ಲಿ ನೀರು ಕೂಡ ನಮ್ಗೆ ಔಟ್ ಆಫ್ ರೀಚ್ ಆಗ್ತಿರೋ ಅಂತ ಕಾಲ ಬಹಳ ದೂರ ಇಲ್ಲ. ಅಂತ ಒಂದು ಕಡೆ ನಾವು ಕಾಲೇಜಿನ ಇಡ್ತಾ ಇದ್ದೇವೆ. ದಯಮಾಡಿ ಅದರಿಂದ ಎಚ್ಚರಿಕೊಳ್ಳೋಣ ಅನ್ನೋ ಒಂದು ಕರೆ ನನ್ನ ಕಡೆಯಿಂದ ಆಗ್ತಾರೆ. ಇನ್ನು ಎಚ್ಚರಿಕೊಳ್ಳೋದೇ ಇದ್ರೆ ನಾಳೆಗೆ ಈ ಅಮೃತ ನದಿಗಳು ಖಂಡಿತ ನಮ್ಗೆ ಸಿಗಲ್ಲ, ಮರೀಚಿಕೆ. ಸೊ ಕ್ಲೀನ್ ವಾಟರ್ ಸ್ಕೇರ್ಸ್ 38% ಆಫ್ ಚಿಲ್ಡ್ರನ್ಸ್ ಮೇಡಮ್ ಅವರಿಗೆ ಅಂಕಿಅಂಶಗಳನ್ನು ಆಗಲೇ ಕೊಟ್ಟಿದ್ದಾರೆ. ನಾನು ಮತ್ತೆ ಅದನ್ನ ರೆಪಿಟೇಷನ್ಸ್ ಮಾಡೋದಕ್ಕೆ ಹೋಗಲ್ಲ. ಇದು ಅಮೆರಿಕ ಮಾತ್ರ ಸಂಬಂಧಪಟ್ಟಾಗೆ. ಹಾಗಾಗಿ ನಮ್ಮ ಭವಿಷ್ಯದ ಪ್ರತಿಫಲನವನ್ನು ನಾವು ನೋಡ್ತಿದ್ದೀವಿ. ವಾಟರ್ ಸ್ಕೇರ್ಸಿಟಿ ಅನ್ನುವಂಥದ್ದು ನಮಗಾಗಿ ಕಾದಿರೋ ಮುಂದಿನ ಬರದ ದಿನಗಳು. ನಾವು ಇವತ್ತು ಎಚ್ಚೆತ್ಕೊಳ್ಳದೆ ಇದ್ರೆ ಖಂಡಿತವಾಗಿ ನಾವು ಬರದ ದಿನಗಳನ್ನು ನಾವು ನೋಡಲೇಬೇಕಾಗುತ್ತೆ. ಹಿಂದೆ ಒಂದಿನ ಇತ್ತು ನಮ್ಮ ಪಾಪ ನಮ್ಮ ಮಕ್ಕಳ ಕಾಲಕ್ಕೆ ಅಂತ. ಖಂಡಿತವಾಗಿ ಇವತ್ತು ಜಗತ್ತು ತುಂಬಾ ಹೊಟ್ಟೆ ಇರಬೇಕಾದ್ರೆ ನಾವು ದ್ರವರೂಪದ ಮಾಧ್ಯಮದೊಳಗಡೆ ತೇಲಾಡ್ತಾ ಇರ್ತೇವೆ. ತಾಯಿ ಹೊಟ್ಟೆ ಒಳಗಡೆ ಅಲ್ಲಿಂದ ಶುರುವಾದ ನೀರು ಕೊನೆಗೆ ನಾವು ಬದುಕಿದ್ದು ಸತ್ತ ಮೇಲೆ ಕೂಡ ನಮ್ಮ ಅಂತ್ಯ ಸಂಸ್ಕಾರದ ಕರ್ಮಗಳನ್ನ ಮುಗಿಸ್ಲಿಕ್ಕೆ ಕೂಡ ಕೊನೆಗೆ ನಾವು ಆಶ್ರಯಿಸೋದು ನೀರನ್ನೇ. ಸೊ ನೀರಿನ ಬಗ್ಗೆ ಎಲ್ಲ ಸ್ನೇಹಿತರು ತಮ್ಮ ವಿಚಾರಗಳನ್ನ ಮಂಡಿಸಿದ್ದಾರೆ. ನಾನ್ ಹೇಳೋದು ಇವತ್ತು ನನ್ನ ಈ ಸೆಮಿನಾರ್ಗೆ ನಾನು ಕೊಡ್ತಿರೋ ಟಾಪಿಕ್ ಇಷ್ಟೇ: ಗೋ ಬ್ಯಾಕ್ ಟು ದ ನೇಚರ್. ಇಲ್ಲಿ ದೊಡ್ಡ ಕರಾಳತೆ ಅಥವಾ ದೊಡ್ಡ ವಿಷಮತೆ ಏನೂ ಇಲ್ಲ. ಇಲ್ಲಿ ಏನು ದೊಡ್ಡ ಗಂಟೆ ಹೊಡೆದಿಲ್ಲ. ನಮ್ಗೆ ಸ್ವಲ್ಪ ಎಚ್ಚರಿಕೆ ಸಿಕ್ಕಿದೆ. ನಾವು ವಿ ಶುಡ್ ಗೋ ಬ್ಯಾಕ್ ಟು ಅವರ್ ನೇಚರ್. ನಾನು ಹೇಳೋದಿಷ್ಟೇ, ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಹಾಗಾದ್ರೆ ಹಿಂದೆ ತಿರುಗಿ ನೋಡ್ಕೊಂಡ್ರೆ ಈ ಪೊಲ್ಯೂಷನ್, ಈ ನಮ್ಮ ಪಾಪ್ಯುಲೇಷನ್ ಅಲ್ಲಿ ನಾವು ಲೀವ್ ಮಾಡಲಿಕ್ಕೆ ಆಗಲ್ಲ. ಆದ್ರೆ ಸ್ವಲ್ಪ ನಾವು ಹಿಂದಕ್ಕೆ ನೋಡ್ಕೊಳ್ಳೇಬೇಕು. ನನ್ನ ಈ ಒಂದು ಟಾಪಿಕ್ ಗೋ ಬ್ಯಾಕ್ ಟು ದ ನೇಚರ್. ಆಮೇಲೆ ಇದ್ರ ಬಗ್ಗೆ ಈ ವಾಟರ್ ಸ್ಕೇರ್ಸಿಟಿ ಏನ್ ಬಂದೆ, ಇದಕ್ಕೆ ಒಬ್ಬರು ಕಾರಣ ಅಲ್ಲ, ಇದಕ್ಕೆ ಒಂದು ವಿಚಾರ ಕಾರಣ ಅಲ್ಲ.
ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು, ನಮ್ಮ ಸ್ಥಾನವಾದ ಸ್ನೇಹಿತರು ಹೇಳ್ಬೇಕಾದ್ರೆ ಹೇಳಿದ್ರು ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಇನ್ ಕೆಲವರು ಹೇಳಿದ್ರು ನಗರೀಕರಣದಲ್ಲಿ ನಗರ ಪ್ರದೇಶ ಇದೆ ಅಂತ. ಇಲ್ಲಿ ನಾವು ಯಾರ ಮೇಲೂ ಗೂಬೆ ಕೂರಿಸೋದಿಲ್ಲ. ಈ ನೀರಿನ ಸ್ಕೇರ್ಸಿಟಿ ಸಂಬಂಧಪಟ್ಟಂಗೆ ನಗರದವರು ಅವ್ರದೇ ಆದಂತ ವ್ಯಾಲ್ಯೂಸ್ ಆಡ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು ರೂರಲ್ ಸೈಡ್ ಇರೋ ನಮ್ಮದೇ ಆದಂತ ಇದನ್ನ ಆಡ್ ಮಾಡ್ತೀವಿ. ನಾವು ಯಾರು ಬೇರೆ ಇರಲ್ಲ, ಇಲ್ಲೂ ಕೂಡ ವೇಸ್ಟ್ ಆಗ್ತಾ ಇದೆ. ಇಲ್ಲಿ ಒಂದು ಬೋರ್ವೆಲ್ ಹಳ್ಳಿ ಕೊರಿಬೇಕು ಅಂದ್ರೆ ಒಂದು ಬೋರ್ವೆಲ್ ಇಂದ ಇನ್ನೊಂದು ಬೋರ್ವೆಲ್ ಕೊರಿಸ್ತಕ್ಕಂಥ ಪರ್ಮಿಷನ್ ಬೇಕು. 800 ಮೀಟರ್ ಒಂದು ಬೋರ್ವೆಲ್ ಇನ್ನೊಂದು ಮೀಟರ್ 800 ಮೀಟರ್ ಡಿಫ್ರೆನ್ಸ್ ಇರಬೇಕು, ದೂರ ಇರಬೇಕು. ಅಷ್ಟು ಮಧ್ಯೆ ಬೋರ್ವೆಲ್ ಕೊರೆಯಕಿಲ್ಲ ಅಂತಿದೆ. ಆದ್ರೆ ಯಾರು ಫಾಲೋ ಮಾಡ್ತಾರೆ ಇಲ್ಲಿ ನಾವು ಈ ಕಾನೂನಿನ? ಪರ್ಮಿಷನ್ ತಗೊಳ್ತಾ ಇಲ್ಲ. ಪರ್ಮಿಷನ್ ತಗೊಂಡು 800 ಮೀಟರ್ ಯಾವ ಹಳ್ಳಿಗೆ ಒಂದು ಬೋರ್ವೆಲ್ ಹೋದ್ರೆ 40ರಿಂದ 50 ಮೀಟರ್ ದೂರ ಹೋದ್ರೆ 4ರಿಂದ 5 ಬೋರ್ವೆಲ್ ಗಳನ್ನ ನಾವು ಕಾಣಿಸ್ತಾ ಇದ್ದೀವಿ. ರೈತರು ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ವಾಟರ್ ಯೂಸ್ ಮಾಡ್ಕೊಳ್ಳೋ ಉದ್ಯೋಗದಲ್ಲಿ ಯೂಸ್ ಗಿಂತ ಅನ್ಯೂಸ್ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಎನ್ ಆರ್ ನಲ್ಲಿ ನಿಮ್ಮ ಹೊರಗಡೆ ಬದುಗಳು ಹಾಕೊಳ್ಳಿ ಬಿಟ್ಟು ಕೊಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ತೀವಿ, ಎಲ್ಲಾ ಬದುಗಳನ್ನು ಪಡೆದು ಬಿಗ್ ನೀರೆಲ್ಲ ಕ್ಲಿಯರ್ ಕರ್ಕೊಂಡು ಹೋಗ್ಬೇಕು ಆ ರೀತಿ ಮಾಡ್ತಾ ಇದೀವಿ. ಸ್ವಲ್ಪ ಜಮೀನ್ ಜಾಸ್ತಿ ಆಗಿ ಸ್ವಲ್ಪ ಜಮೀನ್ ಜಾಸ್ತಿ ಆಗಿದ್ರು ಬದುಗಳನ್ನೆಲ್ಲ ಕಡಿತಾ ಇದೀವಿ. ರೈತರಿಗೆ ಮೊದಲು ನಾವು ಇದನ್ನು ಕೊಡ್ಬೇಕಾಗುತ್ತೆ. ಆಮೇಲೆ ನಾವು ಕೆಲವು ಸ್ನೇಹಿತರು ಸಿರಿಧಾನ್ಯಗಳು ನೀವು ಕೇಳಿರ್ಬೇಕು, ನವಣೆ, ಆರ್ಕ, ಸಜ್ಜೆ ಅಂತೆಲ್ಲ ಇದೆ. ಅವಾಗೆಲ್ಲವೂ ಕೂಡ ಬಹಳ ಒಲಗಳಲ್ಲಿ ಬೆಳೀತಾ ಇದ್ವಿ. ಆಕ್ಚುಲಿ ಸ್ವಲ್ಪ ಚೌಕು ಪ್ರದೇಶದಲ್ಲಿ ಬಿಟ್ಟು ನಿಜವಾದ ಗದ್ದೆಗಳು ಬೆಳೀತಾ ಇರಲಿಲ್ಲ. ನಮ್ಮ ರೈತರು ಫಸ್ಟ್ ಸಿರಿಧಾನ್ಯಗಳು ನಮ್ಮ ಬಾಸುಮತಿ ಅಕ್ಕಿಗಿಂತ ಜಾಸ್ತಿ ರೇಟ್ ಇದೆ ಕೆಜಿ. ಅಂತ ಧಾನ್ಯಗಳನ್ನ ಬೆಳೀರಿ, ಅಂತ ಧಾನ್ಯಗಳ ಬೆಳೀರಿ, ಕಡಿಮೆ ನೀರಿನಲ್ಲಿ ಉಪಯೋಗಿಸುವಂತ ಇದನ್ನ ಬೆಳೀಬೇಕು. ನೆಕ್ಸ್ಟ್ ನಾವು ಸ್ಪ್ರಿಂಕಲ್ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಎಷ್ಟು ಇದಿದೆ ಅಂದ್ರೆ, ನಾನು ಆರ್ಡಿಪಿಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ವರ್ಕ್ ಮಾಡುವಂತ ಅನುಭವ ಮೇಲೆ ಹೇಳ್ತಾ ಇದ್ದೀನಿ. ನೀವು ಗುಜರಾತ್ ಹೋಗಿ 125ಕ್ಕೆ 20 ಮಾರ್ಕ್ಸ್ ತಗೊಂಡು ಪರವಾಗಿಲ್ಲ, ನಿಮ್ಗೂರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಬಿಲ್ಗೆ ನೀರು ತುಂಬಿ ನಲ್ಲಿ ನೀರು ಹರ್ಕೊಂಡು ಹೋಗ್ತಿದ್ರೆ ನೀನು ಅದು ನಿಲ್ಸಿದ್ರೆ ಸಾಕು, ನಿಮ್ಗೆ ಅವೇರ್ನೆಸ್ ಬಂದಿದೆ, ಪಾಠ ಮಾಡಿದ್ದಕ್ಕೂ ಸಾಕು ಅಂತ ಹೇಳ್ಬಿಟ್ಟು ನಾವು ಈ ಮಟ್ಟದ ಅವೇರ್ನೆಸ್ ಮಕ್ಕಳುಗಳಿಗೆ ಅಪ್ಪ ಮಾಡಿದ್ರೆ ಸರ್, ಒಂದು ದೊಡ್ಡ ಟ್ಯಾಂಕರ್ ನಲ್ಲಿ ಮನೆ ಟ್ಯಾಂಕ್ ಪೂರಿ ತುಂಬಿದ್ರು ಅಷ್ಟು ಒಂದು ಹಬ್ಬದಿನ ಬಳಸೋರು. ಒಂದಿನ ಯುಗಾದಿ ಹಬ್ಬದಿನ ನೀರೇ ಬಿದ್ದಿಲ್ಲ, ಯಾವ್ದೋ ಒಬ್ಬ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ನೀರು ಹೊತ್ಕೊಂಡು ಒಂದು ಹಿಂಗೆ ಹೊತ್ಕೊಂಡು 15 ದಿನಗಳಿಗೆ ಹಬ್ಬ ಮಾಡಿ ಮುಗಿಸ್ಬಿಟ್ಟು. ಯಾಕೆ ಇದೇ ಸ್ಕೇರ್ಸಿಟಿನ ನಾವು ಮನಸ್ಸಲ್ಲಿ ಯಾಕೆ ಅನ್ಕೊಳ್ಳೋದಿಲ್ಲ ನಾವು? ಇಲ್ಲಿ ನಮಗೆ ಕ್ಲಿಯರ್ ಸಿಗ್ತಾ ಇದೆ, ಹಾಗಾಗಿ ಪೂರ್ತಿ ನಾವು ಬಳಸ್ಕೊಳಕ್ ಹೋಗ್ತಾ ಇದೀವಿ. ನಾನು ಹೇಳಿದಷ್ಟೇ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿ ಊರು ಮಾಡ್ಬೇಕು, ಸೋಪ್ ಬಿಟ್ ಅಂತ ಮಾಡ್ಬೇಕು ಹೋಗಿದ್ದಾರೆ. ನಿಮ್ಮ ಪಶ್ಚಿಮ ಮನೆಯಿಂದ ದಯವಿಟ್ಟು ನಿಮ್ಮ ಮನೆಯೊಳಗಡೆ ಕೆಳಗೆ ಹಿಂಗೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಐ ವಿಲ್ ಕನ್ಕ್ಲೂಡ್ ಸರ್, ದಯವಿಟ್ಟು ಗೃಹೋಪಯೋಗಿಗಳನ್ನೇ ನಾವು ಜಾಸ್ತಿ ಮಿಸ್ಯೂಸ್ ಮಾಡ್ತಾ ಇದೀವಿ. ನಾವು ಈ ಮಕ್ಕಳಿಗೆ, ರೈತರಿಗೆ ಮತ್ತೆ ಗೃಹಿಣಿಯರಿಗೆ ಇವಾಗ 3 ಜನಕ್ಕೆ ಅವೇರ್ನೆಸ್ ಕೊಟ್ರೆ ನೇಚರ್ ತಂದಾಗಲ್ಲ ನಾವೇನು ಇಂಟರ್ಫಿಯರ್ ಮಾಡಕ್ಕಾಗಲ್ಲ, ಹ್ಯಾಂಡ್ ಮಾಡ್ಲಿಕ್ಕಾಗಲ್ಲ. ಈ 3 ಜನದ ಅವೇರ್ನೆಸ್ ಅಲ್ಲಿ ನೀವು ರೈನ್ ಹಾರ್ವೆಸ್ಟ್ ಗೋಸ್ಕರ ಹೇಳ್ಬೇಕು. ನಾವು ಹೇಳಿದ್ರು ರೂಪಾಯಿಲ್ಲ ಸರ್, ಒಂದು ಗೊತ್ತಾಗ ನಾವು ಕಂಪ್ಲೇಂಟ್ ಮಾಡಿದ್ವಿ ಫೋನಲ್ಲಿ, ನೀಟ ಆನ್ ಮಾಡಿದ್ವಿ ಸರ್, ಒಂದು ಟಬ್ ವಾಟರ್ 8 ಟಬ್ ಮಿಸ್ತೀವಿ. ಈ ತರ ಮಿಸ್ಯೂಸ್ ದಯವಿಟ್ಟು ಮಾಡಬೇಕು. ಒಂದು ಕಾನೂನ ಮಾಡಿ, ಎರಡನೇದು ಅವ್ರ ಸ್ಕೇರ್ಸಿಟಿ ಯಾವಾಗ ಬರುತ್ತೋ ಅದಕ್ಕೆ ಅವಾಗಲೇ ಅದ್ರ ಬೆಲೆ ಗೊತ್ತಾಗುತ್ತೋ. ರೈತರಿಗೆ ಹಾಕಿ ಪಂಚಾಯತ್ ಯಾರು ಕೂಡ ನದಿ ಬಾಡಿಗೆ ಕಂದಾಯ ಕಟ್ತಾರೆ ಸರ್. ಬೆಂಗಳೂರಲ್ಲಿ 2ನೇ ತಿಂಗಳು ಕಟ್ಟಿದ್ರೆ ಕಿಟ್ಕೊಂಡು ಹೋಗ್ತಾರೆ ಕಾವೇರಿ ನೀರನ್ನ. ಆದ್ರೆ ರೈತರು ಯಾರು ಕೊಡ್ತಾರೆ? ನಮ್ಮ ದೇಶದಲ್ಲಿ ನಗರಗಳಿಗಿಂತ ಹಳ್ಳಿಗಳು ಜಾಸ್ತಿ ಇರೋದು. ಹಾಗಾಗಿ ಈಗ ಕೊಲ್ಲಿ ರಾಜ್ಯಗಳೆಲ್ಲ ಇದಾವ, ಗಲ್ಫ್ ಕಂಟ್ರೀಸ್, ನಿಮ್ ಪ್ರಕಾರ ಅವರು ಹೇಗೆ ಬದುಕ್ತಾರೆ ಸರ್? ನಾನು ತಿಳಿದಿರೋ ಮಟ್ಟ ಮಾತ್ರ ಹೇಳ್ತೀನಿ, ಐ ಡೋಂಟ್ ವಾಂಟ್ ಟು ಗಿವ್ ರಾಂಗ್ ಕಾನ್ಸೆಪ್ಟ್ಸ್. ಅಲ್ಲಿ ಅವರು ಏನೋ ಓಷನಿಕ್ ವಾಟರ್ ನೇ ಯೂಸ್ ಮಾಡ್ಕೊಳ್ಳುವಂತ ಟೆಕ್ನಿಕ್ಸ್ ಆಗಿದೆ, ಅದೇ ಜಾಸ್ತಿ ಅದ್ರ ಬಗ್ಗೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿರೋ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬು ಹಾಕಿ ಡಿಸ್ಟ್ರಕ್ಷನ್ ಯೂಸ್ ಮಾಡಿ. ಹಾಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಒಂದು ಅಷ್ಟೊಂದು ಉದಾಹರಣೆಗಳು ಬೇಕಾಗ್ತದೆ ಅದನ್ನು. ಸೊ ಇಲ್ಲಿ ನೀರಿನ ಬಗ್ಗೆ ತುಂಬ ರಿಸರ್ಚ್ ನಡೀತಾ ಇದೆ. ಇವಾಗಲೇ 1.2 ಬಿಲಿಯನ್ ಇದೆ. ನಾನು 30 ಇಯರ್ಸಲ್ಲಿ ಆ ರೀತಿ ಎಕ್ಸ್ಪೋನೆನ್ಷಿಯಲ್ ಒಳಗಡೆ ಬೆಳೀತಾ ಇದೆ. ಅದಕ್ಕೋಸ್ಕರ ನೀರಿನ ಬಗ್ಗೆ ಅವರು ಭಾಳ ರಿಸರ್ಚ್ ಮಾಡ್ತಾರೆ. ಮೋಡನ ಮನೆಯಲ್ಲೇ ಕ್ರಿಯೇಟ್ ಮಾಡ್ತಾರೆ. ಮಾಡ್ಬೋದು. ನನ್ನ ಮನೆಯಲ್ಲಿ ಇವರು ಬಂದು ನೋಡಿದ್ದಾರೆ, ಅದನ್ನು ಮೆಷಿನ್ ಕ್ರಿಯೇಟ್ ಮಾಡ್ಕೊಂಡು ನಾವು ನೀರು ತಗೊಂಡು ಇಷ್ಟೇ ಆ ಥರ ಮೆಷಿನ್ ಇರುತ್ತೆ. ಹಾಫ್ ಆಫ್ ದಿಸ್ ಮೆಷಿನ್ ಇಟ್ ಕ್ರಿಯೇಟ್ಸ್, ಇಟ್ ಸಕ್ಸ್ ಏರ್, ಎಲೆಕ್ಟ್ರಿಸಿಟಿ ಇಸ್ ಇಂಪಾರ್ಟೆಂಟ್, ಇಟ್ ಕ್ರಿಯೇಟ್ಸ್ ಕ್ಲೌಡ್ ಆ್ಯಂಡ್ ದ ಕ್ಲೌಡ್ ಇಸ್ ದ ಹನಿ ಡ್ಯೂ. ಚೀಫ್ ಇಂಜಿನಿಯರ್ ಒಂದು ಸೆಮಿನಾರ್ ಆಯಿತು 12 ಇಯರ್ಸ್ ಇದೆ. ಹಾಗಾಗಿ ಅದನ್ನು ಇವಾಗ 4 ಸ್ಟೇಜಸ್ಸಲ್ಲಿ ಇವಾಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಇರ್ತದೆ. ಇದು ಕಾವೇರಿ ವಾಟರ್ ಈಸ್ ಅಟ್ 300 ಮೀಟರ್ ಆರ್ ರೆಡ್ಯೂಸ್ ಲೆವೆಲ್ ಫ್ರಮ್ ಸಿ ಲೆವೆಲ್ 300. Bangalore is at an altitude of 980 meters, almost 1000 meters altitude. 700 meter ಹೆಡ್ಡಲ್ಲಿ ವಾಟರ್ ಪಂಪ್ ಆಗ್ತದೆ ಬರುತ್ತೆ. ಆ ವಾಟರ್ ವಾಪಸ್ ಹೇಗೆ ಬರುತ್ತೆ? ಬ್ಯಾಂಗ್ಳೂರ್ ಸಿಟಿ ಆಲ್ಮೋಸ್ಟ್ 80 ಕಿಲೋಮೀಟರ್ಸ್ ಬೈ 80 ಕಿಲೋಮೀಟರ್ಸ್. ವೆಸ್ಟರ್ನ್ ಹಾಫಲ್ಲಿ ಬರ್ತಕ್ಕಂಥ ನೀರೆಲ್ಲ ಅಂದರೆ ವೃಷಭಾವತಿಲಿ ಹರಿದು ಇದಕ್ಕೆ ಅರ್ಕಾವತಿ ಸೇರಿ ಮತ್ತೆ ಈ ಕಡೆ ಇಲ್ಲೇ ಕಾವೇರಿ ಕನಕಪುರದಲ್ಲೆಲ್ಲ ಒಂದು ಕಡೆ ಕಡಿತಾರೆ ಸೌತ್ ಈಸ್ಟರ್ನ್ ಪಾರ್ಟಲ್ಲಿ. ಆಮೇಲೆ ಅಷ್ಟು ಇಷ್ಟು ವಾಪಸ್ ಕಾವೇರಿ ಹೋಗುತ್ತೆ. ಗ್ರೇ ವಾಟರ್ಸ್ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬೇಕು.
ನಿಲ್ಲಿಸಿ 100% ಅದನ್ನ ಸಿಟಿಗಳಲ್ಲಿ ಗ್ರೇ ವಾಟರ್ಸ್ನ ಸ್ವೀಟ್ ವಾಟರ್ ಕನ್ವರ್ಟ್ ಮಾಡ್ಬೋದು. ಟೆಕ್ನಾಲಜಿ ಆ ಥರ ಇದೆ. 3 ಪೈಸೆ ಒಂದು ಲೀಟ್ರಿಗೆ 3 ಪೈಸೆ. ಇದು ಗುಂಡ ನೀವು ತರಿಸೋದಲ್ಲ ಈಗ? ಹಾಂ ಸರ್. ಹೌದು, ತಗೊಂಡು ಸರ್ ನಾವು ಯೂಸ್ ಮಾಡಿಲ್ಲ. ಯೂಸ್ ಇಟ್ ಫಾರ್ ಜಾಸ್ತಿ ಇದೆ. ಹೇಳಿ ಸರ್. ಕ್ಯಾಮರಾ ಮಕ್ಕಳು ಯಾರು ನಿಂತ್ಕೊಳ್ಳಾರ ಸರ್, ದಯಮಾಡಿ ಓಡಾಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಜನಸಂರಕ್ಷಣೆ ಅನಿಸುತ್ತೆ. ಮತ್ತೊಮ್ಮೆ ಮಾಡಬೇಕು. ಜನಸಂರಕ್ಷಣೆ, ಜನರಕ್ಷಿತ ರಕ್ಷಿತ, ಜನರಕ್ಷಿತ ಜನರಕ್ಷಿತ. ವೆರಿ ಗುಡ್. ಈಶ್ವರಿಗಳನ್ನು ಹೊಗಳಲು ಕಣ್ಣನೋರು ಸಾಲದು. ಭಿಕ್ಷಾಮೇಹಿ ಎನ್ನಲು ಶಂಕರ ಭಿಕ್ಷೆಯ ನೀಡಿತು ಈಕರ. ಭಿಕ್ಷಾಮೇಹಿ ಎನ್ನಲು ಶಂಕರ ಭಿಕ್ಷೆಯ ನೀಡಿತು ಈಕರ. ಕರುಣಾಸಾಗರ ಪ್ರೇಮದ ಭಕ್ತಿಗಿರಳೆ ಆಧಾರ. ಕಣ್ಣನೋರು ಸಾಲದು ಅನ್ನಪೂರ್ಣೆಯ ನೋಡಲು. ನಾಲಿಗೆ 1000 ಸಾಲದು ಈಶ್ವರಿಗಳನ್ನು ಹೊಗಳು. ಮಲೆನಾಡಿನ ಮನೆ ಬೇಕೆಂದಿಹಳು ಕುಳಿತಿಹಳಿ ಹೊರನಾಡಿನಲ್ಲಿ. ಮಲೆನಾಡಿನ ಮನೆ ಬೇಕೆಂದಿಹಳು ಕುಳಿತಿಹಳಿ ಹೊರನಾಡಿನಲ್ಲಿ. ಚೆಲುವಿನ ತಾಣ ಒಲವಿನ ಪ್ರಾಣ, ಚೆಲುವಿನ ತಾಣ ಒಲವಿನ ಪ್ರಾಣ. ಆಗಿದೆ ಮಂದಿರ ಬಾಳಿನಲ್ಲಿ. ಕಣ್ಣನೋರು ಸಾಲದು ಅನ್ನಪೂರ್ಣೆಯ ನೋಡಲು. ಕನಕಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಇದು 2ನೇ ದಿನಕ್ಕೆ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈ 2 ದಿನದ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಜೋಡಿಸಲಾಗಿದೆ. ಈಗ ಬೆಳಗಿನ ಕಾರ್ಯಕ್ರಮ ಒಂದು ಪ್ರೇರಣಾದಾಯಕವಾದಂತಹ ಭಾಷಣವನ್ನು ನಾವು ಕೇಳಲಿದ್ದೇವೆ. ಅದಕ್ಕೆ ವಾಗ್ಮಿಗಳು, ವಿಜ್ಞಾನಿಗಳು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಟ್ರಸ್ಟ್ ಸಂಸ್ಥಾಪನಾ ಕಾರ್ಯದರ್ಶಿಗಳು, ಭೂವಿಜ್ಞಾನಿಗಳು, ಹಿರಿಯರು ಮತ್ತು ಈ ಎಲ್ಲ ವಿಜ್ಞಾನದ ಒಂದು ಪಯಣದ ಸಾರಥಿ ಆದಂತಹ ಶ್ರೀಯುತ ವಿ.ಎನ್. ವಾಸುದೇವ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಕಂಪನಿಗಳಿಗೆ ಮತ್ತು ಇನ್ನಿತರ ಹೆಸರಾಂತ ಸಂಸ್ಥೆಗಳಲ್ಲಿ ಇವರು ಪ್ರಖ್ಯಾತ ವಾಗ್ಮಿಗಳಾಗಿ ಆ ಮಾನವ ಸಂಪನ್ಮೂಲನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಮತ್ತು ತಮ್ಮ ಭಾಷಣಗಳಿಂದ ಪ್ರೇರೇಪಿಸುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಪ್ರಖ್ಯಾತ ವಾಗ್ಮಿಗಳು. ಈ ಅವಧಿಯನ್ನು ಅವರು ಕಳೆದುಕೊಳ್ಳಲಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಸ್ವಾಗತವನ್ನು ನಾನು
ಸಂರಕ್ಷಣಾ ಈ 2 ದಿನದ ಅತ್ಯುತ್ತಮ ಕಾರ್ಯಾಗಾರದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಕೆ ಮೊಹಮ್ಮದ್ ನಜೀಬ್ ಅವರಿದ್ದಾರೆ. ಕಾರ್ಯದರ್ಶಿಗಳು ಕೇಂದ್ರೀಯ ಅಂತರ್ಜಲ ನಿಗಮ ದೆಹಲಿ. ನಿನ್ನೆಯಿಂದ ಅವರು ನಮಗೆ ಕಾರ್ಯಕರ್ತಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಬ್ಬರು ಡಾಕ್ಟರ್ ಜಿ.ವಿ. ಹೆಗಡೆ, ಉಪನಿರ್ದೇಶಕ ಜೀವವಿಜ್ಞಾನ ಇಲಾಖೆ, ವಿವರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಈ ಶಾಲೆಯ SBC ಸದಸ್ಯರು, ರೈತ ಮುಖಂಡರು ಮತ್ತು ಹಿರಿಯರು ಆದಂತಹ ಶ್ರೀ ಕೆ.ಟಿ. ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ UC ಶ್ರೀನಿವಾಸ್ ಅವರು ಹಾಜರಿದ್ದಾರೆ. ಅವರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ಆಧಾರದ ಸ್ವಾಗತವನ್ನು ನಾನು ಬಯಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರಮುಖ ಕಾರ್ಯಕರ್ತರಾದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಶ್ರೀಯುತ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಅದರ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಲ್ಲಿಯ ಸ್ಥಳವನ್ನ, ಇಲ್ಲಿನ ವ್ಯವಸ್ಥೆಯನ್ನ ನಮಗೆ ಅನುವು ಮಾಡಿಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ನೀಡುತ್ತಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಾಮಸ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಈ ಕಾರ್ಯಕ್ರಮದಲ್ಲಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಎಲ್ಲ ಶಿಕ್ಷಕರು ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಎಲ್ಲ CRP, DRP ಬಂಧುಗಳಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಖಾಸಗಿ ಶಾಲೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಡೆದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಮೊನ್ನೆಯಿಂದ ಪಾಲ್ಗೊಂಡು ಅತಿ ಉತ್ಸಾಹದಿಂದ ವಿಜ್ಞಾನದ ಸಾರವನ್ನು ಅವರು ಕಂಡುಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತೆ ನಾವೆಲ್ಲರೂ ಸಿದ್ಧರಾಗೋಣ. ಮಾನಸಿಕವಾಗಿ ಈ ಅತ್ಯುನ್ನತ ಬೆಲೆಗಳನ್ನ ನಾವು ಮನಸ್ಸಲ್ಲಿ ತುಂಬಾ ದಿನಗಳ ಕಾಲ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ. ಯಾವಾಗ ಮಾತಾಡಬೇಕು ಆವಾಗ ನೀವು ಮಾತಾಡೋದಿಲ್ಲ, ಯಾವಾಗ ಮಾತಾಡಬಾರ್ದು. ಸ್ಪೆಷಲಿ ಈ ಏರಿಯಾ ಇದೆ ಅಲ್ಲ, ತುಂಬಾ ಗಲಾಟೆ. ಬಟ್ ಧನಂಜಯ್ ಅವರಿಗೆ ಥ್ಯಾಂಕ್ ಯು. ಬಂದು ಎಲ್ಲರಿಗೆ ಒಂದು ಜೈ ಹೇಳಿ ಎಲ್ಲ ಶಾಂತತಾ ಆಗಿದೆ. ಕರೆಕ್ಟ್ ಅಲ್ಲ? ಸೊ ನಾನು ಮಾನವ ಕೌಶಲ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಇದು ಶುರು ಮಾಡೋ ಮುಂಚೆ ಒಂದು ಕನ್ನಡ ಸರಿ ಇಲ್ಲ, ಬಟ್ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಗಮನ ಕೊಟ್ರೆ ನಿಮ್ಗೆ ತುಂಬಾ ಲಾಭ ಆಗುತ್ತೆ. ಓಕೆ, ಈ ನಾನು ಚಾಕ್ಲೇಟ್ ಯಾರಿಗೆ ಇಷ್ಟ? ಚಾಕ್ಲೇಟ್ ಯಾರಿಗೆ ಬೇಕು? ಯಾರಿಗೆ ಬೇಕು? ಯಾರಿಗೆ ಬೇಕು? ನನಗೆ ಕೈ ಕೆಳಗಡೆ ನೋಡಿ. ಈ ಜಗದಲ್ಲಿ ಆಕಾಂಕ್ಷ ಎಲ್ಲರಿಗೆ ಇರುತ್ತೆ. ನಾನು 3 ಸತಿ ಕೇಳಿದೆ ಯಾರಿಗೆ ಬೇಕು, ಕರೆಕ್ಟ್? 3 ಸತಿ, ಬಟ್ ಯಾರಿಲ್ಲಿ ಬರ್ಲಿಲ್ಲ. ಸೊ ಬರೀ ಆಕಾಂಕ್ಷ ಇದ್ರೆ ಜೀವನದಲ್ಲಿ ಏನಾಗುದಿಲ್ಲ. ಆಕಾಂಕ್ಷ ಜೊತೆ ಸ್ಫೂರ್ತಿ ಇರ್ಬೇಕು, ಕರೆಕ್ಟ್? ಇದು ಎಲ್ಲ ಇಲ್ಲಿ ಕೇಳಲಿಕ್ಕೆ ಬರ್ತಾರೆ, ಏನು ನೀರ್ ಬಗ್ಗೆ. ಬಟ್ ಇಲ್ಲಿ ಬಂದು ಎಷ್ಟು ಮಾತು ಮಾತು ಮಾತು, ಶಿಸ್ತ ಇರುವುದಿಲ್ಲ. ಓಕೆ, ನನ್ನ ಶರೀರನಲ್ಲಿ ಶಿಸ್ತ ಇರುತ್ತೆ, ಹೊರಗಡೆ ಶಿಸ್ತ ಇರುತ್ತೆ. ಸೂರ್ಯ ಒಂದ್ ದಿವಸ ಬಂದು ಇಲ್ಲ ನನ್ಗೆ ಇವತ್ತು ಮೂಡಿಲ್ಲ, ನಾನು ವೇಸ್ಟ್ ನಲ್ಲಿ ಬರ್ತೀನಿ, ಈ ತರ ಯಾವಾಗಲೂ ಸೂರ್ಯ ಮನಸ್ಸಿನಲ್ಲಿ ಬರುತ್ತೆ. ಯಾಕಂದ್ರೆ ದೇಹ, ಮನಸ್ಸು, ಹೃದಯ ಒಂದ್ ಕಡೆ ಇರುತ್ತೆ. ದೇಹ, ಮನಸ್ಸು, ಹೃದಯ ಒಂದು ಎಲ್ಲರಿಗೆ ಸ್ವಲ್ಪ ಹಿಂದಿ ಬರುತ್ತೆ ಅಲ್ಲ, ವೆರಿ ಗುಡ್. ಒಂದು ಹಳೆಯ ಒಂದು ರಾಷ್ಟ್ರಗೀತೆ ಇತ್ತು, ಮಿಲೇ ಸುರ್ ಮೇರಾ ಕುಮ್ಹಾರ. ಕೇಳ್ತೀರಾ? ಸುರ್ ಯಾವುದು? ಸುರ್ ಹೃದಯ ಮತ್ತೆ ಮನಸ್ಸು. ನನ್ನಲ್ಲಿ ಹೃದಯ ಮತ್ತೆ ಮನಸ್ಸು ಒಂದು ಕಡೆ ಇಲ್ಲ ಅಂದ್ರೆ ಒಂದು ಕಡೆ ಕುತ್ಕೊಳ್ಳಿಕ್ಕೆ ಕಷ್ಟ. ಏನು ಪದ ನೋಡಿ, ಮಿಲೇ ಸುರ್ ಮೇರಾ. ಅವ್ರು ನೋಡಿ, ಅವರಿಗೆ ತಿನ್ಲಿಕ್ಕೆ ಇಷ್ಟ, ಕರೆಕ್ಟ್ ಅಲ್ಲ? ಓ ಇರೋ ಇಲ್ಲಿ ನೋಡಿ, ಇಲ್ಲಿ ನೋಡ್ತೀರಾ?
ಓಕೆ ನೋಡಿ, ಬೆಳಿಗ್ಗೆ ನನಗೆ ತುಂಬಾ ಇಷ್ಟ ಆಯ್ತು. ಯಾರು ಪೂಜಾ ಬಂದು ಸೂರ್ ಬನೆ ಹಮಾರ, ಆ ಹೃದಯ ಮತ್ತೆ ಮನಸ್ಸು ಒಂದು ಕಡೆ ಇದ್ರೆ ನನ್ನಲ್ಲಿ ಒಂದು ಶಿಸ್ತು ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ. ಓಕೆ, ನಾನು ಎಲ್ಲ ಎಕ್ಸಿಬಿಷನ್ ನೋಡಿದೆ. ಅಲ್ಲಿ ಆ ಇಲೆಕ್ಟ್ರಿಸಿಟಿ ಬರಬೇಕಾದ್ರೆ ಒಂದು ಡಿಸಿಪ್ಲಿನ್ಡ್ ವಾಟರ್ ಬೇಕು, ನೀರು ಬೇಕು, ಡಿಸಿಪ್ಲಿನ್ಡ್ ವಾಟರ್. ಶರಾವತಿ ಡ್ಯಾಮ್ ನಲ್ಲಿ ನೀರಿದೆ, ಬಟ್ ನಾಲೆಜ್ ಇಸ್ ನಾಟ್ ಪವರ್ ಇಫ್ ಇಟ್ ಈಸ್ ನಾಟ್ ಯೂಸ್ಡ್. ಆ ನಾಲೆಜ್, ವಿಜ್ಞಾನ ಉಪಯೋಗಿಸಿಲ್ಲ ಅಂದ್ರೆ ಶಿಕ್ಷಾ ಏನು ಪ್ರಯೋಜನ ಇಲ್ಲ. ಶಿಕ್ಷಾದು ಅರ್ಥ ನೋಡಿ, ಶಿಕ್ಷಾ ಅಂದ್ರೆ ಓದೋದು, ಶಿಕ್ಷಾ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡೋದು, ಶಿಕ್ಷಾ ಅಂದ್ರೆ ಪನಿಷ್ಮೆಂಟ್ಸ್. ಕರೆಕ್ಟ್? ಶಿಕ್ಷಾ ಅಂದ್ರೆ ಪನಿಷ್ಮೆಂಟ್ಸ್ ಆಗುತ್ತೆ. ಅದ್ರದ್ದು ಅರ್ಥ ಏನು? ಶಿಕ್ಷಾ ಯಾವ ಪ್ರಕಾರ ಮಾಡಬೇಕು ವಿತ್ ಡಿಸಿಪ್ಲಿನ್. ಇಲ್ಲಿ ಕುತ್ಕೊಳ್ಳಿಕ್ಕೆ ಫೆಸಿಲಿಟೀಸ್ ಇದೆ, ಬಟ್ ಇಲ್ಲಿ ಇಂಟೆಲಿಜೆನ್ಸ್ ಇದೆ. ಓಕೆ, ಶಿಸ್ತಕ ಇರುತ್ತೆ. ಓಕೆ, ಓನ್ಲಿ ಪ್ರಾಬ್ಲಮ್ ಏನು? ಹಿಂಜರಿಕೆ ಜಾಸ್ತಿ. ನಂದು ಕನ್ನಡ ಸರಿ ಇಲ್ಲ, ನಾನು ಮುಂಬೈಯಿಂದ ಬರ್ತಾ ಇರೋದು. ಕನ್ನಡ ಸರಿ ಇಲ್ಲ, ಬಟ್ ನಮ್ಗೆ ಹಿಂಜರಿಕೆ ಇಲ್ಲ. ನಿಮ್ಗೆ ಎಲ್ಲರಿಗೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಬಟ್ ಭಯ. ಕರೆಕ್ಟ್? ಹಿಂದಿನಲ್ಲಿ ಒಂದು ಗಾದೆ ಇದೆ, ಜೋ ಡರ್ ಗಯಾ ಸೋ ಮರ್ ಗಯಾ. ಕರೆಕ್ಟ್? ನೋ? ಸೊ ಭಯ ಇರಬಾರ್ದು. ಚಿಕ್ಕವನಿದ್ದಾಗ ಭಯ ಇರುವುದಿಲ್ಲ ಯಾರಿಗೆ. ನನ್ನ ಹೆಸರು ಏನು? ಪ್ರೀತಿ. ಪ್ರೀತಿ ಚಿಕ್ಕವನಿದ್ದಾಗ ಪ್ರೀತಿ ಓಡಿ ಬರ್ತಾರೆ. ದೊಡ್ಡವನಾದ್ಮೇಲೆ ಪ್ರೀತಿ ಚಪ್ಪಲ್ ಬರುತ್ತೆ. ಕರೆಕ್ಟ್ ಅಲ್ಲ? ಯಾಕಂದ್ರೆ ಮಣ್ಣಿನಲ್ಲಿ ಇದ್ದಾಗ ಅದ್ರದ್ದು ಪ್ರಭಾವ, ಕೆಲಸದ ಪ್ರಭಾವ ತುಂಬಾ ಫಸ್ಟ್ ಕ್ಲಾಸ್ ಆಗತ್ತೆ. ಓಕೆ, ಸೊ ಕೇಳಿ, ಇದು ಒಂದು ಫಸ್ಟ್ ಕ್ಲಾಸ್ 4 ಲೈನ್ ಇದೆ. ಮಿಲೇ ಸುರ್ ಮೇರಾ ಕುಮ್ಹಾರ. ಸುರ್ ಅಂದ್ರೆ ಏನು? ಶ್ರುತಿ. ಒಂದು ಮ್ಯೂಸಿಕ್ ಕಾರ್ಯಕ್ರಮ ಇದೆ, ತಬ್ಲಾದು ಶ್ರುತಿ ಬೇರೆ, ಸಿತಾರ್ದು ಶ್ರುತಿ ಬೇರೆ, ಫ್ಲೂಟ್ದು ಶ್ರುತಿ ಬೇರೆ, ಕೇಳಲಿಕ್ಕೆ ಕಷ್ಟ. ಸೊ ಮ್ಯೂಸಿಕ್ ಬರಬೇಕಾದ್ರೆ ನನ್ನಲ್ಲಿ ಪ್ರಾಪರ್ ಇದು ಇರಬೇಕು. ಸೊ ಆಕಾಂಕ್ಷ ಎಲ್ಲರಿಗೆ ಹೀಗೆ ಇದೆ, ಬೇಗ ಬೇಗ ಕುತ್ಕೊಳ್ಳಿ. ನೀವು ಶಾಪ್ನಲ್ಲಿ, ಅಂಗಡಿನಲ್ಲಿ ಹೋಗ್ತೀರಾ, ಒಂದು ಚಾಕ್ಲೇಟ್ ಕೊಡಿ, ಬಟ್ ಚಾಕ್ಲೇಟ್ ರ್ಯಾಪರ್ ಇರುವುದಿಲ್ಲ, ಈ ತರ ಮುರಿದೋಗತ್ತೆ. ಪರ್ಚೇಸ್ ಮಾಡ್ತೀರಾ ನೀವು? ಪರ್ಚೇಸ್ ಮಾಡೋದಿಲ್ಲ. ಅಂದ್ರೆ ಆ ಚಾಕ್ಲೇಟ್ ಇಷ್ಟ, ಬಟ್ ನಾನು ಯಾವ್ದ ಮೇಲೆ ಗಮನ ಕೊಡ್ತಾ ಇದ್ದೀನಿ? ಕವರ್ ಮೇಲೆ. ಆ ಕವರ್ ಸರಿ ಇರಬೇಕು. ಕೆಲವು ಜನ ಯೂನಿಫಾರ್ಮ್ ಸರಿ ಹಾಕುದಿಲ್ಲ. ಕರೆಕ್ಟ್? ಯಾಕೆ ಹಾಕಬೇಕು? ಓಕೆ, ಯಾಕೆ ಕ್ಲೀನ್ ಮಾಡಬೇಕು? ಸೊ ನನ್ನ ಶಾಲೆಗೆ ಬರ್ಲಿಕ್ಕೆ ಬೆಡ್ರೂಮ್ ವಿಲ್ ಬಿ ಕನ್ವರ್ಟೆಡ್ ಟು ಸಮ್ ಅದರ್ ರೂಮ್. ಕರೆಕ್ಟ್ ಅಲ್ಲ ಹೇಮಂತ? ಸೊ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಪ್ರಿಂಟ್ ಇದೆ 10 ರೂಪಾಯಿ. ಭೂಮಿಕಾ ಅರ್ಥ ಆಯ್ತಾ? ಓಕೆ, ಸೊ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಎಕ್ಸ್ಪೈರ್ ಆದರೆ ಹೇಮಂತ್ ಪರ್ಚೇಸ್ ಮಾಡುದಿಲ್ಲ, ಬಟ್ ನಂದು ನೀರುದು ಏನಂತ ಇದೆ, ನಾನೇ ಎಕ್ಸ್ಪೈರ್ ಮಾಡ್ತಾ ಇದ್ದೀನಿ. ಕರೆಕ್ಟ್? ಅಕ್ಷರ ಹಾಕಿ ಎಲ್ಲ ಕೊಟ್ಬಿಟ್ಟು ನಾನು ಅರ್ಧ ಕುಡಿತೀನಿ, ವೇಸ್ಟ್ ಆಗುದಿಲ್ಲ. ಬಟ್ ನೀವು ಕೆಲವು ಕಡೆ ಹೋಗಿ, ಕೆಲವು ಜಗನಲ್ಲಿ ಏನ್ ಮಾಡ್ತಾರೆ, ಬಾಯ್ಲ್ ಮಾಡ್ತಾ ಇರ್ತಾರೆ. ಎಷ್ಟು ವೇಸ್ಟ್ ಆಗುತ್ತೆ, ಎಲ್ಲ ವೇಸ್ಟ್ ಆಗಿ ಏನು ಈಗ ಆಚೆ ಮಾಡಬೇಕು. ಮತ್ತೆ ಮೊನ್ನೆ ಮತ್ತೆ ಈಗಿನ ನಮಗೆ ಅಂತ ಯಾವಾಗ ಅಂತ ಬಂದು ನಮ್ದು ನಮ್ಮ ಎಲ್ಲರಿಗೂ ಅಂತಂದ್ರೆ ಅದು ಒಳ್ಳೆಯದು. ನಂದು ಈ ಬೆರಳಿಗೆ ಸ್ವಲ್ಪ ಗಾಯ ಆದ್ರೆ ನಾನು ಬ್ಯಾಂಡೇಡ್ ಹಚ್ತೀನಿ, ಹೌದಲ್ವಾ? Am I doing service or am I tending my finger? Am I doing service? ಅದೇ ತರ
ಹೇಮಂತ್ ಏನಾದರೂ ತೊಂದರೆ ಇದ್ರೆ ಇವರು ಡಾಕ್ಟರ್ ವಾಸುದೇವ್ ಮತ್ತೆ ಡಾಕ್ಟರ್ Want to save water. ನಾನು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕು. ಸೊ ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಒಂದೊಂದು ರೀತಿಯಾದ ಪವಿತ್ರತೆ ಇದೆ. ಮತ್ತೆ ನಮ್ಮ ದೇಶದಲ್ಲಿ ಎಷ್ಟೊಂದು ಗಣ್ಯರಿದ್ದಾರೆ. ಅವರ ಎಲ್ಲರ ಮನಸ್ಥಿತಿ ಪ್ರಕಾರ ಜೀವನಕ್ಕೆ ಅವರು ಒಂದೊಂದು ರೀತಿಯಾದ ವ್ಯಾಖ್ಯಾನ ಮಾಡಿದ್ದಾರೆ. ನಿಜವಾಗ್ಲೂ ಜೀವನ ಅಂದ್ರೆ ಏನು? ಓಕೆ, ನೀವು ಚಿತ್ರ ಮೂರನೇ ಸತಿ ನೋಡಿ ಅಂದ್ರೆ ನೋಡ್ತೀರಾ? ಚೆನ್ನಾಗಿದೆ ನೋಡ್ತೀನಿ, 4 ಸತಿ ನೋಡ್ತೀನಿ. ಮೆಸೇಜ್ ಇದ್ರೆ ಅದೇ ಪದೇ ಪದೇ ಬರ್ತಾ ಇದ್ರೆ ಮೆಸೇಜ್ ಅದೇ ನೀವು ಕೇಳ್ತೀರಾ? ಇಲ್ಲ ಇಲ್ಲ ಅಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಗೊತ್ತಾದ್ರೆ ನಾಳೆ ಬದಲಿಕ್ಕೆ ಕಷ್ಟ. ಏನಾದ್ರೂ ಹೊಸ ಆಗ್ತಾ ಇದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ಹೌದು ಇಲ್ವಾ? ನಾಳೆ ಏನಾಗತ್ತೆ ಅದು ಗೊತ್ತಾದ್ರೆ ಕಷ್ಟ. ಅದಕ್ಕೋಸ್ಕರ ಜೀವನ ಏನು ಹೇಳಲಿಕ್ಕೆ ಕಷ್ಟ. ಆ ಡಿಸ್ಕವರಿ ಯಾಕೆ ಹಿಮಾಲಯ ಮೇಲೆ ವಾಟ್ ಇಸ್ ಇಟ್ ಫಾರ್ ಕೋಕೋನಟ್ ಪ್ಲಾಂಟೇಶನ್? ತೆಂಗಿನ ಮರದು ಇದು ಎಲ್ಲ ಇರುತ್ತಲ್ಲ, ಅಲ್ಲಿ ಬೆಳಿಗ್ಗೆ ಹೋಗಿ ನೀರು ಹಾಕಿ ನಾನು ಓದಿದೆ 4 ವರ್ಷ. ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಫಸ್ಟ್ ಚೀಫ್ ಫಾರ್ಮಸಿಸ್ಟ್ ಆಫ್ ಇಂಡಿಯಾ ಆಫ್ ಹೈಟೆಕ್ ಹಾಸ್ಪಿಟಲ್. ನಾನು ಯಾಕೆ ಬಿಟ್ಟಿದೆ ಅದೇ ನಾನು ನೋಡ್ತಾ ಇದ್ದೀನಿ. ಚಿಕ್ಕವನಿದ ಮನುಷ್ಯ ಬೀಜ ಏನು ಒಂದು ಖುಷಿಯಿಂದ ಇರ್ತಾರೆ, ದೊಡ್ಡವನಾದ ಮೇಲೆ ಎಲ್ಲ ಹಾಳಾಗತ್ತೆ. ಡಿಸೀಸ್ ಅಂದ್ರೆ ಡಿಸ್ ಅಟ್ ಈಸ್, ಪೀಪಲ್ ಆರ್ ನಾಟ್ ಅಟ್ ಈಸ್. ಇದೇ ಸಂದರ್ಭದಲ್ಲಿ ಕ್ವಶನ್ ಕೇಳಿ ಅಂತ ಅಂದಾಗ ಸೆಂಟ್ ಮೈಕಲ್ ಹುಡುಗ ಹೆಸರೇನಪ್ಪ ಅಂತಿದ್ದು ತುಂಬಾ ಚೆನ್ನಾಗಿ ವಾದಕ್ಕೆ ಪ್ರತಿವಾದ. ನಾನ್ ಗೆಲ್ತೀವ ನೀವು ಗೆಲ್ತೀವ, ಇದು ವಾದಕ್ಕೋಸ್ಕರ ಅಂತಾನೆ ನಾವು ಓದ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾನೆ. ಅವನಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ಅಭಿನಂದನೆಯನ್ನಾಗಿ ಸಲ್ಲಿಸೋಣ. ಈಗ ಆತ್ಮೀಯರಿಗೆ ಸನ್ಮಾನ. ನಮ್ಮೆಲ್ಲರ ಸೌಭಾಗ್ಯ. ಇವರು ಬೆಂಗಳೂರು ಮತ್ತು ದೇಶದ ಇತರ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಉದ್ಯಮಿಗಳು ಇಂತಹ ದೊಡ್ಡ ದೊಡ್ಡ ಸಭೆಗಳನ್ನು ನಿರ್ವಹಿಸಿ ಅವರಿಗೆ ತಮ್ಮ ಉದ್ಯೋಗ, ವಿಜ್ಞಾನ ಮತ್ತು ಜೀವನ ಕೌಶಲ್ಯಗಳ ಬಗ್ಗೆ ಸುದೀರ್ಘವಾಗಿ ವಿಚಾರಗಳನ್ನು ತಿಳಿಸಿದ ಅವರ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಫಲಪ್ರದವಾದ ಬಗ್ಗೆ ಇವರು ವಿಷಯಗಳನ್ನು ಅವರ ನಮ್ಮ ಜೊತೆಗೆ ತಿಳಿಸ್ತಾ ಇದ್ದಾರೆ. ಇವರು ವಿಜ್ಞಾನಿಗಳು, ಕೇಂದ್ರೀಯ ಅಂತರ್ಜಲ ನಿಗಮದಲ್ಲಿ ಇಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಅಂತರ್ಜಲದ ಬಗ್ಗೆ ವಿಶೇಷವಾದ ಸಂಶೋಧನೆಯನ್ನು ಮಾಡಿ ಆ ವಿಚಾರಗಳನ್ನು ಶೈಕ್ಷಣಿಕವಾಗಿ ಎಲ್ಲ ಕಡೆ ಹರಡುತ್ತಾ ಮತ್ತು ಅಂತರ್ಜಲ ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇವರಿಗೆ ಸರ್ಕಾರಿ ಪ್ರೆಸ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಅಂದ್ರೆ ಭೂಮಿಯ ಮೇಲಿನ ಪ್ರಕೃತಿಯ ಸಂಪನ್ಮೂಲಗಳಲ್ಲಿ ನೀರು ತುಂಬಾ ಅತ್ಯುತ್ತಮವಾದ ಸಂಪನ್ಮೂಲ. ನೀರು ಕೂಡ ಅಂತರ್ಜಲದ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ನಡೆಸಿದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸಂಶೋಧನೆಗಳನ್ನು ಕೈಗೊಂಡು ಆ ಸಂಶೋಧನಾ ಜ್ಞಾನವನ್ನ ಸ್ನೇಹಿತರೆ, ಅಂತರ್ಜಲ ಬಹುಮುಖ್ಯವಾಗಿ ಈಗ ಎಲ್ಲರಿಗೂ ಕೂಡ ಅನಿವಾರ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದ್ರೆ ಕೆರೆಗಳು, ಬಾವಿಗಳು ಕೂಡ ನಮಗೆ ಬೇಗ ನೀರಿನ ದಾಹವನ್ನು ತಣಿಸಿ ಅವರು ದಯವಿಟ್ಟು ಆ ಶಾಲೆಯ ಶಿಕ್ಷಕರು, ಆ ಶಾಲೆಯ ವಿದ್ಯಾರ್ಥಿಗಳ ಜೊತೆ ಒಬ್ಬೊಬ್ಬರಾಗಿ ವೇದಿಕೆ ಹತ್ರ ಬಂದು ನೆನಪಿನ ಕಾಣಿಕೆ ಮತ್ತು ಭಾಗವಹಿಸಿರುವುದಕ್ಕೆ ಪ್ರಶಸ್ತಿ ಪತ್ರ ನೀಡಲಾಗುತ್ತಿದೆ. ಇದನ್ನ ಆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಂಡದ ಸಮೇತ ಬಂದು ಪಡೆದುಕೊಳ್ಳಬೇಕಾಗಿ ವಿನಂತಿ. GPS ಕಳವಳ್ಳಿಯಲ್ಲಿ HPS ಈಮೇಲಿನಲ್ಲಿ HPS ಬಂದಿತ್ತು, HPS ಬೆಂಗಳೂರು ಶಾಲೆ, HPS ಇಲಿಮನೆ, HPS ಚಿಕ್ಕಮಗಳೂರು, HPS ಮಲೆಕೋಟೆ, HPS ಅಂಗಿನಹಳ್ಳಿ, HPS ಬೆಂಗಳೂರಿನಲ್ಲಿ, HPS ಬೆಂಗಳೂರಿನಲ್ಲಿ, GAHPS ಚಿಕ್ಕಮಗಳೂರು, ಹಾಗೆ ಪ್ರೈವೇಟ್ ಶಾಲೆಗಳ ಅಂಶವಾಹಿನಿ ಶಾಲೆ, DAV ಶಾಲೆ ಕನಕಪುರ, ವಿದ್ಯಾನಿಕೇತನ ಶಾಲೆ ಕನಕಪುರ, ಸೆಂಟ್ ಮೈಕಲ್ ಶಾಲೆ ಕನಕಪುರ, ಬ್ಲಾಗಲ್ ಶಾಲೆ ಕನಕಪುರ,
ಮಾನಸ ಸ್ಕೂಲ್ ಕನಕಪುರ, ಲಯನ್ಸ್ ಸ್ಕೂಲ್ ಕನಕಪುರ, ಬಾಪು ಶಾಲೆಯ ಆರೋಗ್ಯ. ನಮ್ಮ ಸ್ನೇಹಿತರು ಚಪ್ಪಳ ಜೋರಾಗಿ ಬರಬೇಕು. ನಾವೆಲ್ಲ ಪ್ರಿಯ